ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ಹೇಳಿಕೆ ವಿಚಾರ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆಶಿ ಟವಲ್ ಹಾಕಿಬಿಟ್ಟಿದ್ರು. ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸೋದಕ್ಕೆ ಕುತಂತ್ರ ನಡೀತಾ ಇದೆ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಟವಲ್ ಹಾಕಿಬಿಟ್ಟಿದ್ರು. ಆದರೆ ಈಗ ಅವರಿಗೆ ಆ ಸ್ಥಾನವನ್ನ ತಪ್ಪಿಸೋದಕ್ಕೆ ಒಳಗೊಳಗೆ ಕುತಂತ್ರ ನಡೆದಿದೆ. ಸಿಎಂ ಸಿದ್ದರಾಮಯ್ಯನವರ ಗುಂಪಿನಿಂದ ತಂತ್ರಗಾರಿಕೆ ನಡೆದಿದೆ. ಡಿಸಿಎಂ ಡಿಕೆಶಿ ಯಾವತ್ತೂ ಸಿಎಂ ಆಗಬಾರ್ದು ಅಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿಗೆ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗ ಆಗ್ಬಿಟ್ಟಿದೆ. ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕಿದ್ದ ಡಿಕೆಶಿಗೆ ನಿರಾಸೆಯಾಗಿದೆ ಅಂತ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಎತ್ತಿಂದ್ರ ಹೇಳಿರೋದು ಡಿಕೆ ಶಿವಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ ಇದರಲ್ಲಿ. ಡಿಕೆ ಶಿವಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ, ಯಾಕಂದ್ರೆ ಡಿಕೆ ಶಿವಕುಮಾರ್ ದಿನ ಇದ್ರೆ ನೋಡ್ತಿರಲ್ಲ, ಅವ್ರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ, 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು 3ನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದ್ದಾರೆ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ. ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸುತ್ತೆ ಈ ಸರ್ಕಾರ ಜನನೂ ತೊರ್ಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವೆಂಬರ್ ಡಿಸೆಂಬರಲ್ಲಿ ಹಾಳಾಗೋಗಿ ಅಂತ ಜನ ತೀರ್ಮಾನ ಅಂತ ಕಾಂಗ್ರೆಸ್ ಅವರು